ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಬಾರ್ಡ್ ಕಂಪನಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಸ್ಪೆಷಲೈಸೇಷನ್ನ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು, ಮುಂಬೈಗೆ ಸೇರಿದಂಥ ಬ್ರಾಂಚ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತೆ. ಹಾಗೆ ಈ ಹುದ್ದೆ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆಗಳಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಹುದ್ದೆಗೆ ಜೂನ್ 16ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿದ್ದು, ಜೂನ್ 30ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೆ ಜಸ್ಟು 15 ಡೇಸ್ ಮಾತ್ರ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ಅಪ್ಲೈ ಮಾಡಬೇಕಾಗಿದ್ದು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.nabard.organization ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ, ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಆದರೆ ಇಲ್ಲಿ ಕಾಣಿಸ್ತಿರೋವಂಥ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಒಟ್ಟು ನಿಮಗೆ 5 ಹುದ್ದೆಗಳು ಮಾತ್ರ ಖಾಲಿ ಇದ್ದು, ಅದರಲ್ಲಿ OBC ಮತ್ತು UR ಕ್ಯಾಂಡಿಡೇಟ್ಗೆ ರಿಸರ್ವೇಷನಲ್ಲಿದೆ. ಇನ್ನು ಯಾವ್ಯಾವ ಹುದ್ದೆ ಅಂತ ಅನ್ನೋದ್ರೆ, ಮೊದಲನೇದಾಗಿ ಡೇಟಾ ಸೈಂಟಿಸ್ಟ್ ಅಥವಾ AI ಇಂಜಿನಿಯರಿಂಗ್ನ ಹುದ್ದೆಗಳು ಖಾಲಿದ್ದಾವೆ. ಎರಡನೇದಾಗಿ ಡೇಟಾ ಇಂಜಿನಿಯರ್. ಮೂರನೇದಾಗಿ ಡೇಟಾ ಸೈಂಟಿಸ್ಟ್ ಬಿ ಡೆವಲಪರ್. ಕೊನೆಯದಾಗಿ ಸ್ಪೆಷಲೈಸೇಷನ್ನ ಡೇಟಾ ಮ್ಯಾನೇಜ್ಮೆಂಟ್ನ ಹುದ್ದೆಗಳು ಖಾಲಿ ಇರುತ್ತೆ. ಮೊದಲನೇದಾಗಿ ಡೇಟಾ ಸೈಂಟಿಸ್ಟ್ನ ಈ ಹುದ್ದೆಗೆ ಬಂದು ನೀವು 25 ವರ್ಷದಿಂದ 35 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಈ ಹುದ್ದೆಗೆ ಅಪ್ಲೈ ಮಾಡಲು ಕ್ವಾಲಿಫಿಕೇಷನ್ ಬಂದು ಫುಲ್ ಟೈಮ್ BE BTech ಫಸ್ಟ್ ಕ್ಲಾಸ್ ಅಂದರೆ ಮಿನಿಮಮ್ 60% ಮಾರ್ಕ್ಸ್ ನನಗೆ ಪಾಸ್ ಆಗಿರಬೇಕಾಗುತ್ತೆ, ಅಥವಾ ಈಕ್ವಲೆಂಟ್ ಆರ್ ME MTech MCA ಇನ್ ಕಂಪ್ಯೂಟರ್ ಸೈನ್ಸ್ IT ಡೇಟಾ ಸೈನ್ಸ್ ಮಾಡಿರೋವಂಥವ್ರು, ಅಥವಾ ಮೆಷಿನ್ ಲರ್ನಿಂಗ್ ಆ್ಯಂಡ್ AI ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಪ್ರೊಫೆಷ್ನಲ್ ಅಥವಾ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಅಂದರೆ ಇವ್ರು ಪ್ರಿಫರ್ಡ್ ಮಾಡ್ತಿರೋದು ಬಂದು ಡೇಟಾ ಸೈಂಟಿಸ್ಟ್ ಅಥವಾ AI ಅಥವಾ MLA ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮಾಡೋ ಕ್ವಾಲಿಫಿಕೇಷನ್ ಮಾಡಿರೋವಂಥವ್ರನ್ನ ಇವರು ಪ್ರಿಫರ್ ಮಾಡ್ತಿದ್ದಾರೆ, ಅಂದರೆ ಇವ್ರು ಕೇಳ್ತಿರೋವಂಥದ್ದು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ಮಿನಿಮಮ್ ನಿಮಗೆ 3 ಇಯರ್ಸ್ ಪೋಸ್ಟ್ ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದರಲ್ಲಿ ನಿಮಗೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇರಬೇಕಾಗುತ್ತೆ. ಎರಡನೇದಾಗಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಮಾಡೆಲ್ ಡೆವಲಪ್ಮೆಂಟ್ ಮತ್ತು ಮಾಡೆಲ್ ವ್ಯಾಲಿಡೇಷನ್ನಲ್ಲಿ ಇರಬೇಕಾಗುತ್ತೆ. ಮೂರನೇದಾಗಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಡೇಟಾ ಅನಾಲಿಟಿಕ್ಸ್, ಮತ್ತು ಕೊನೆಯದಾಗಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ರಿಲೇಷನ್ಶಿಪ್ ಡೇಟಾ ಬೇಸ್ನಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇನ್ನು ಎರಡನೇದಾಗಿ ಡೇಟಾ ಇಂಜಿನಿಯರಿಂಗ್ನ ಈ ಹುದ್ದೆಗೆ ಕೂಡ ಮಿನಿಮಮ್ 25 ವರ್ಷದಿಂದ 35 ವರ್ಷದ ಒಳಗಡೆ ಇರೋವಂಥ ಅಪ್ಲೈ ಮಾಡೋದಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಕೂಡ ಮೊದಲನೇ ಹುದ್ದೆಗೆ ಏನಿದೆಯೋ ಆ ಕ್ವಾಲಿಫಿಕೇಷನ್ನೇ ಸಾಕು. ಇನ್ನು ಬಟ್ ಈ ಹುದ್ದೆಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ 5 ಇಯರ್ಸ್ ಕೇಳ್ತಿದ್ದಾರೆ. ಈ ಹುದ್ದೆಗೆ 5 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದು, ನಿಮಗೆ 3 to 5 ಇಯರ್ಸ್ ಇನ್ನು BSFI ಸೆಕ್ಟರ್ಸ್ನಲ್ಲಿ ನೀವು ಕೆಲಸ ಮಾಡಿರೋವಂಥವ್ರಾಗಿರಬೇಕಾಗಿರುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಇನ್ ಡಿಸೈನಿಂಗ್, ಇನ್ಸ್ಟಾಲ್, ಕಾನ್ಫಿಗರ್ ಆ್ಯಂಡ್ ಮೇಂಟೈನಿಂಗ್ ಡೇಟಾಬೇಸ್ ಸಿಸ್ಟಮ್, ಈ ರೀತಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಮೂರನೇದಾಗಿ ಡೇಟಾ ಸೈಂಟಿಸ್ಟ್ ಆ್ಯಂಡ್ ಬಿ ಡೆವಲಪರ್. ಈ ಹುದ್ದೆಗೆ ಬಂದು ನಿಮಗೆ ಈ ಹುದ್ದೆಗೆ ಬಂದು 23 ವರ್ಷದಿಂದ 30 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು, ಅಪ್ಲೈ ಮಾಡ್ಬೋದಾಗಿದ್ದು. ಈ ಹುದ್ದೆಗೂ ಕೂಡ ಪ್ರಿಫರ್ ಮಾಡ್ತಿರೋದು ಬಂದು ಡೇಟಾಬೇಸ್ AI ML ನ್ಯಾಚುರಲ್ ಲ್ಯಾಂಗ್ವೇಜ್ ವೆಬ್ ಕ್ರೋಬಲಿಂಗ್ ನ್ಯೂಯರ್ ನೆಟ್ವರ್ಕ್ ಮಾಡಿರೋ ಅಂಥವ್ರು ಇವ್ರು ಪ್ರಿಫರ್ ಮಾಡ್ತಿದ್ದಾರೆ.
ಇನ್ನು ಈ ಹುದ್ದೆಗೆ ಎಕ್ಸ್ಪೀರಿಯೆನ್ಸ್ ಬಂದು ನಿಮಗೆ ಮಿನಿಮಮ್ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಬೇಸಿಕ್ ಎಜುಕೇಷನ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಈ ರೀತಿ ಇದ್ದರೆ ಸಾಕು, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದಿರುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಇನ್ ಪ್ರಾಜೆಕ್ಟ್ ವಿತ್ ಮೆಷಿನ್ ಲರ್ನಿಂಗ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಾಗುತ್ತೆ ನಿಮಗೆ. ಎಂಡ್ ಟು ಎಂಡ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಫ್ರಮ್ ಡೇಟಾ ಎಕ್ಸ್ಟ್ರಾಕ್ಷನ್ ಟು ಮಾಡೆಲಿಂಗ್ ಆ್ಯಂಡ್ ಇಟ್ಸ್ ವ್ಯಾಲಿಡೇಷನ್ ಇರಬೇಕಾಗುತ್ತೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ನೀವು ನಾರ್ಮಲ್ ಅಪ್ಲೈ ಮಾಡ್ಬೋದಿರುತ್ತೆ. ಇನ್ನು ಕೊನೆಯದಾಗಿ ಸ್ಪೆಷಲೈಸೇಷನ್ ಲಿಸ್ಟ್ ಡೇಟಾ ಮ್ಯಾನೇಜ್ಮೆಂಟ್ನಲ್ಲಿ ನಿಮಗೆ ಇದರಲ್ಲಿ 30ರಿಂದ 40 ವರ್ಷದೊಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿತ್ತು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಮಾಸ್ಟರ್ಸ್ ಮಾಡಿರಬೇಕಾಗುತ್ತೆ. ಅಂದರೆ ಯಾವುದ್ರಲ್ಲಾದರೂ ನೀವು ಮಾಸ್ಟರ್ಸ್ ಮುಗಿಸಿರ್ಬೇಕಾಗತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಬಂದು ನಿಮಗೆ 5 to 7 ಇಯರ್ಸ್, ಮಿನಿಮಮ್ 5ಇಂದ ಮ್ಯಾಕ್ಸಿಮಮ್ 5-7ವರೆಗೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಅದರಲ್ಲಿ ನಿಮಗೆ ಡೆವಲಪ್ಮೆಂಟ್ ಸೆಕ್ಟರ್ಸ್ ಅಥವಾ ವಿತ್ ರಿಪ್ಯೂಟೆಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, NGO, CSRG, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್, ಕನ್ಸಲ್ಟೆಂಟ್, ಸೂಪರ್ವೈಸರ್ ಈ ರೀತಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ಇವರು. ಇನ್ನು ನಿಮಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಅಂದರೆ ಪರ್ಸೆಂಟೇಜ್ ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ CGP ಲೆಕ್ಕದಲ್ಲಿ ಚೆಕ್ ಮಾಡ್ತಾಯಿದ್ದು ನಿಮಗೆ CGP ಬಂದು ಮೊದಲನೇ ಹುದ್ದೆಗೆ ನಿಮಗೆ 6.75 ಇರಬೇಕಾಗುತ್ತೆ. ಅಂದರೆ ಫಸ್ಟ್ ಕ್ಲಾಸ್ ಇದಾಗಿದ್ದು 60% ಇರಬೇಕಾಗುತ್ತೆ. ಸೆಕೆಂಡ್ ಗ್ರೇಡ್ ಬಂದು ನಿಮಗೆ 5.25, ಸೆಕೆಂಡ್ ಗ್ರೇಡ್ ಬಂದು 45% ಆಗಿರುತ್ತೆ. ಇಲ್ಲಿ ಎಲ್ಲರಿಗೂ ಫಸ್ಟ್ ಗ್ರೇಡ್ ಇರೋ ಅಂದರೆ ಫಸ್ಟ್ ಗ್ರೇಡಿಂದ ಪಾಸ್ ಆಗಿರೋಂಥ ಅಂಥವ್ರಿಗೆ ಮಾತ್ರ ಪ್ರಿಫರ್ಡ್ ಮಾಡ್ತಿದ್ದಾರೆ. ನಿಮ್ಮದು CGP ಬಂದು 6.75 ಮೇಲೆ ಇರಬೇಕಾಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಇಂಟರ್ವ್ಯೂ ಇರುತ್ತೆ, ಮತ್ತು ಅದರಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೆ ನೀಡಿ ಅದರಲ್ಲಿ 1/3 ಆಫ್ ಬೇಸಿಕ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ನಿಮ್ಮನ್ನು ಡೈರೆಕ್ಟಾಗಿ ಆಯ್ಕೆ ಮಾಡ್ತಾರೆ. ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, SC ST PWD ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಬಟ್ ಇಂಟಿಮೇಷನ್ ಚಾರ್ಜಸ್ ಇರುತ್ತೆ. 150 ರೂಪಾಯಿ ಇರುತ್ತೆ. ನಿಮಗೆ ಟೋಟಲ್ ಬಂದು 150 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಬಂದು 700 ರೂಪಾಯಿ ಇರುತ್ತೆ. ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಬಂದು 150 ರೂಪಾಯಿ. ನಿಮಗೆ ಒಟ್ಟು 850 ರೂಪಾಯಿನ ನೀವು ಆನ್ಲೈನ್ ಮೂಲಕನೇ ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ನೀವು ಆಯ್ಕೆ ಆದ್ರಪ್ಪ ಅಂತಂದರೆ ಮೊದಲನೇ ಹುದ್ದೆಗೆ ಡೇಟಾ ಸೈಂಟಿಸ್ಟ್ನ ಈ ಹುದ್ದೆಗೆ ಬಂದು ನಿಮಗೆ ಬೇರೆ ಆ್ಯನ್ಯುವಲಿ ಪೇಮೆಂಟ್ ಇದಾಗಿದ್ದು ನಿಮಗೆ 21 ಲಕ್ಷದಿಂದ 30 ಲಕ್ಷದವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದಿರುತ್ತೆ. ಅಂದರೆ ನಿಮಗೆ 1.75 ಲ್ಯಾಕಿಂದ ಹಿಡಿದು ನಿಮಗೆ 2.25 ಲ್ಯಾಕ್ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಪರ್ ಮಂತ್ಗೆ. ಇನ್ನು ಡೇಟಾ ಇಂಜಿನಿಯರ್ಗೆ ಈ ಹುದ್ದೆಗೆ ಬಂದು 18 ಲಕ್ಷದಿಂದ 27 ಲಕ್ಷದವರೆಗೂ ಇರುತ್ತೆ. ಮೂರನೇ ಹುದ್ದೆಗೆ ಡೇಟಾ ಸೈಂಟಿಸ್ಟ್ ಈ ಹುದ್ದೆಗೆ ಬಂದು 15 ಲಕ್ಷದಿಂದ ಹಿಡಿದು 21 ಲಕ್ಷದವರೆಗೂ ನಿಮಗೆ ಆ್ಯನ್ಯುವಲಿ ಇನ್ಕಮ್ ಸ್ಯಾಲ್ರಿ ಅನ್ನೋದಿರುತ್ತೆ. ಇನ್ನು ಸ್ಪೆಷಲೈಸೇಷನ್ ಡೇಟಾ ಮ್ಯಾನೇಜ್ಮೆಂಟ್ನ ಈ ಹುದ್ದೆಗೆ ಬಂದು 12 ಲಕ್ಷದಿಂದ 15 ಲಕ್ಷದವರೆಗೂ ಇರುತ್ತೆ. ಅಂದರೆ ನಿಮಗೆ ಮಂತ್ಲಿ 1 ಲಕ್ಷದಿಂದ ಮಿನಿಮಮ್ 1 ಲಕ್ಷದಿಂದ 1.25 ಲ್ಯಾಕ್ನವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಿಮಗೆ ಈ ಕಾಂಟ್ರಾಕ್ಟ್ ಪೀರಿಯಡ್ ಬಂದು ನಿಮಗೆ 2 ಇಯರ್ಸ್ ಇರುತ್ತೆ. ಫರ್ದರ್ 3 ಇಯರ್ಸ್ವರೆಗೂ ಇದ್ದು ಅದರಲ್ಲಿ ನಿಮಗೆ ಎಕ್ಸ್ಪೆಂಡೇಷನ್ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬೋದಾಗಿರುತ್ತೆ. 5 ಇಯರ್ಸ್ವರೆಗೂ ನಿಮಗೆ ಇನ್ಕ್ರೀಸ್ ಮಾಡ್ಕೋಬೋದಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಸ್ಯಾಲ್ರಿ ಜೊತೆಗೆ
ಸೂಪರ್ವೈಸೇಷನ್ ಬೆನಿಫಿಟ್ಸ್ ಮತ್ತು ಪ್ರಾವಿಡೆಂಟ್ ಫಂಡ್ಸ್ ಮತ್ತು ಪೆನ್ಷನ್ ಮತ್ತು ಗ್ರಾವಿಟಿ ಇದೆಲ್ಲ ಇರುತ್ತೆ ಸ್ಯಾಲ್ರಿ ಜೊತೆ ನಿಮಗೆ. ಅದ್ರ ಜೊತೆಗೆ ಟ್ರಾವೆಲಿಂಗ್ ಅಲವೆನ್ಸ್ ಮತ್ತು ಹಾಲ್ಟಿಂಗ್ ಅಲವೆನ್ಸಸ್ ಕೂಡ ಇರುತ್ತೆ ನಿಮಗೆ. ಮತ್ತು ಲೀವ್ಸ್ ಬಂದು ನಿಮಗೆ ಪರ್ ಆ್ಯನ್ಯುವಲಿ 30 ಲೀವ್ಸ್ ಮಾತ್ರ ಇರುತ್ತೆ. ಅಂದರೆ ನಿಮಗೆ ಪರ್ ಮಂತ್ಗೆ 2 ರಿಂದ 3 ದಿನ ಮಾತ್ರ ನಿಮಗೆ ಪರ್ ಮಂತ್ಗೆ ನಿಮಗೆ ರಜೆ ಇರುತ್ತೆ. ಇನ್ನು ಆಫೀಸ್ನಲ್ಲಿ ನಿಮಗೆ ಫೆಸಿಲಿಟಿ ನೋಡೋದಾದರೆ ಆಫೀಸ್ ಸ್ಪೇಸ್ ಇರುತ್ತೆ ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ ಮತ್ತು ಅದರ್ ಸಪೋರ್ಟ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಲೊಂಗಿ ಫೆಸಿಲಿಟೀಸ್ ಕೂಡ ಬೇರೆ ಫೆಸಿಲಿಟೀಸ್ ಕೂಡ ಇರುತ್ತೆ ಮತ್ತು ಮೆಡಿಕಲ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇದು ಸೆಲ್ಫ್ ಮಾತ್ರ ಆಗಿರುತ್ತೆ, ಫ್ಯಾಮಿಲಿಗೆಲ್ಲ ಇರೋದಿಲ್ಲ. ಮೆಡಿಕಲ್ ಫೆಸಿಲಿಟಿ ಬಂದು ನಿಮಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇನ್ನು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಮೊದಲು ವೆಬ್ಸೈಟಲ್ಲಿ ಹೋಗಿ ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ ಆಗಿ, ಆಮೇಲೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ, ಮತ್ತು ಸೆಕೆಂಡನೇದಾಗಿ ನಿಮ್ಮದು ಪೇಮೆಂಟ್ ಪೇ ಮಾಡಿ, ಮತ್ತು ಡಾಕ್ಯುಮೆಂಟ್ ಬೇಕಾಗುವಂಥ ಡಾಕ್ಯುಮೆಂಟ್ ಮತ್ತು ಸ್ಕ್ಯಾನ್ ಆಗಿರುವಂಥ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ನೀವು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೆಫ್ಟ್ ದಮ್ ಇಂಪ್ರೆಷನ್, ನಿಮ್ಮದು ಸಿಗ್ನೇಚರ್, ಫೋಟೋ ಮತ್ತು ನಿಮ್ಮ ಫೋಟೋ ಮತ್ತು ನಿಮ್ಮದು ಸರ್ಟಿಫಿಕೇಟ್ ಮತ್ತು ನಿಮ್ಗೆ ಎಜುಕೇಷನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದನ್ನೆಲ್ಲ ಸಬ್ಮಿಟ್ ಮಾಡಿ. ನಿಮ್ಮ ಫೋಟೋ ಕೂಡ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಿ, ಕ್ಲಾರಿಟಿ ಆಗಿರುತ್ತೆ. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಮತ್ತು ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ಗಳು ಇವನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಂದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.